ಹೆಲೋ ಫ್ರೆಂಡ್ಸ್, ಇವತ್ತು ನನ್ನ ಮಕ್ಕಳಿಗೆ ಒಂದು ದೋಸೆನ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ನಾರ್ಮಲಾಗಿ ದೋಸೆ ಮಾಡಿದರೆ ಎಲ್ಲ ಮಕ್ಕಳು ತಿನ್ನೋದಿಲ್ಲ. ನನಗೆ ದೋಸೆ ಬೇಡ ಅಂತಾರೆ. ಹೆಚ್ಚು ಎಲ್ಲರೂ ಇಷ್ಟಪಡ್ತಾರೆ. ಬಟ್ ಕೆಲವೊಂದು ಮಕ್ಕಳು ಬೇಡ ಅಂತಿರ್ತಾರೆ. ಬೆಳಗ್ಗೆ ಮುಂಚೆ ಅವರಿಗೆ ಬ್ರೇಕ್ಫಾಸ್ಟ್ ತಿನ್ನಿಸೋದೇ ಕಷ್ಟ. ಸೊ ಆ ಟೈಮಲ್ಲಿ ಒಂದು ದೋಸೆನ ಈ ಥರ ಕ್ಯಾಟ್ ದೋಸೆ ಅಂತ ಹೇಳಿ, ನಾನು ಇದನ್ನು ಕ್ಯಾಟ್ ದೋಸೆ ಅಂತ ಹೇಳಿ ಮಾಡಿಕೊಡ್ತೀನಿ. ಸೊ ನನ್ನ ಮಗಳು ಇಬ್ಬರು ಇಷ್ಟಪಟ್ಟು ತಿಂತಾರೆ. ಅವ್ರಿಗೇನೋ ಒಂಥರ ಡಿಫ್ರೆಂಟಾಗಿ ವೆರೈಟಿಯಾಗಿ ಕಂಡ್ರೆ ಸಾಕಲ್ವಾ, ಅದಿಷ್ಟೇ ಸಾಕು, ಅವರಿಗೆ ತಿಂದುಬಿಡ್ತಾರೆ. ಸೊ ಇದೊಂದು ನೋಡಿ, ಈ ದೋಸೆನ ಈ ಥರ ಒಂದು ಶೇಪಲ್ಲಿ ಮಾಡಿಬಿಟ್ಟು ಇದನ್ನು ನನ್ನ ಮಗ ಅಥವಾ ಮಗಳಿಗೆ ಕ್ಯಾಟ್ ದೋಸೆ ಅಂತ ಹೇಳಿ ತಗೊಳ್ಳಿ ಅಂತ ಕೊಡ್ತೀನಿ. ಹೊಟ್ಟೆ ತುಂಬ ತಿಂತಾರೆ. ಈ ಥರ ಮಾಡಿ ಅದಕ್ಕೆ ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕಿದ್ದೀನಿ. ನಾನು ತುಪ್ಪನ ಹಾಕಿ ಚೆನ್ನಾಗಿ ಬೇಯಿಸ್ಬಿಟ್ಟು ನಂತರ ಅದು ಚೆನ್ನಾಗಿ ಬೇಯ್ದಮೇಲೆ ಅದನ್ನ ತಿರ್ಸಾಕಿ ಮತ್ತು ಇನ್ನೊಂದು ಸೈಡ್ ಕೂಡ ಬೇಯಿಸಬೇಕು. ನೋಡಿ, ಬೇಯಿಸಿದರೆ ಕ್ಯಾಟ್ ದೋಸೆ ರೆಡಿ. ಟ್ರೈ ಮಾಡಿ ಹೇಗಿತ್ತು ಹೇಳಿ. ಥ್ಯಾಂಕ್ ಯು.